ಈ ನಡುವೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಮಾಡಿದ್ರೆ ತಪ್ಪೇನಿಲ್ಲ ಅಂತ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ಡಿಸಿಎಂ ಹುದ್ದೆ ಸೃಷ್ಟಿ ಮಾಡಲಿ ತಪ್ಪೇನೂ ಇಲ್ಲ ಹೀಗಂತ ಕೊಪ್ಪಳದಲ್ಲಿ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ಡಿಸಿಎಂ ಹುದ್ದೆ ವಿಚಾರ ಮುಖ್ಯಮಂತ್ರಿಗೆ ಬಿಟ್ಟಿದ್ದು, ಅದನ್ನು ಪಕ್ಷ ತೀರ್ಮಾನ ತಗೊಳ್ಳುತ್ತೆ. ಸತೀಶ್ ಜಾರಕಿಹೊಳಿ ಸೇರಿದಂತೆ ಇತರರು ಹೇಳಿದಿರಲಿ ತಪ್ಪೇನೂ ಇಲ್ಲ ಅಂತ ಬಸವರಾಜ ರಾಯರೆಡ್ಡಿ ಅವರು ಮಾತನಾಡಿದ್ದಾರೆ. ನಾನು ಹೆಚ್ಚುವರಿ ಮಾಡಬೇಕಾದದ್ದು ಬಿಟ್ಟದ್ದು ಮುಖ್ಯಮಂತ್ರಿಗಳಿಗೆ ಬಿಟ್ಟಂಥ ವಿಚಾರ, ಅದು ಪಕ್ಷ ತೀರ್ಮಾನ ತೆಗೆದುಕೊಳ್ತದೆ. ಅದಕ್ಕೆ ಸತೀಶ್ ಜಾರಕಿಹೊಳಿ ಮತ್ತು ಇನ್ನಿತರ ನಮ್ಮ ಸ್ನೇಹಿತರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ರಾಜಣ್ಣ ಮಾಡಲಿ, ಏನು ತಪ್ಪಿದೆ? ಬೇಸಿಕಲಿ ನೋಡಪ್ಪ, ಹಂಗೆ ನೋಡೋದಾದರೆ ಉಪಮುಖ್ಯಮಂತ್ರಿ ಹುದ್ದೆ ಸಂವಿಧಾನದಲ್ಲಿ ಯಾವುದೇ ಇಲ್ಲ. ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದು ಕೂಡ ಮಂತ್ರಿಯಾಗಿ ಅಂತಲೇ ತಗೊಳ್ತಾರೆ, ಎಲ್ಲಿ ತಗೊಳ್ಳುವಾಗ. ಆದರೆ ಮುಖ್ಯಮಂತ್ರಿಗಳು ಅದನ್ನು ಗವರ್ನರಿಗೆ ಲೆಟರ್ ಬರೆದು ಇವ್ರನ್ನ ಡೆಪ್ಟಿ CM ಮಾಡಿರಿ ಅಂತ ಹೇಳ್ತಾರೆ. ಒಂದು ಸಂವಿಧಾನಿಕ ಹುದ್ದೆ ಅಲ್ಲ, ಇದು ಗೌರವಾನ್ವಿತ ಹುದ್ದೆ. ಈ ನಂದೇನು ಸಂವಿಧಾನಿಕ ಹುದ್ದೆ ಅಲ್ಲ, ನಂದು ಸುಮ್ಮನೆ ಒಂದು ಗೌರವಾನ್ವಿತ ಹುದ್ದೆ ಅಷ್ಟೇ. ಈ ನಂದೇನು ಸಂವಿಧಾನಿಕ ಹುದ್ದೆನಾ? DCM ಸ್ಥಾನ ಹೆಚ್ಚುವರಿ ಮಾಡಬೇಕಾದ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೆಗೆ ರವೀಶ್ ಅವರಿಂದ ಪಡೆಯೋಣ. ರವೀಶ್, ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದರೆ ಸಿದ್ದರಾಮಯ್ಯ ಬಣದವರೆಲ್ಲರೂ ಕೂಡ DCM ಹುದ್ದೆಗಳನ್ನು ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಒಂಥರ ನಿರ್ಣಾಯಕ ಹಂತಕ್ಕೆ ಈ ಹೋರಾಟ ಬರ್ತಾ ಇದೆಯಾ DK ಶಿವಕುಮಾರ್ ವಿರುದ್ಧ ಅಂತ? ಅರವಿಂದ್, ಖಂಡಿತವಾಗಿಯೂ ಕೂಡ ಈ DCM ಹುದ್ದೆ ಬಗ್ಗೆ ಮಾತನಾಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ಸಿದ್ದರಾಮಯ್ಯ ಕ್ಯಾಂಪ್ನಲ್ಲಿರ್ತಕ್ಕಂಥ ಮಿನಿಸ್ಟರ್ಗಳೇನೋದು ಕೂಡ ಸ್ಪಷ್ಟವಾಗುತ್ತೆ. ಯಾಕೆಂದರೆ ಮೊನ್ನೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಒಂದು ಸಿಟ್ಟಿಂಗ್ ಏನು ಸೇರಿದ್ರು ಡಿನ್ನರ್ ನೆಪದಲ್ಲಿ, ಆ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಈ ಒಂದು DCM ಹುದ್ದೆ ವಿಚಾರವಾಗಿ ಮಹತ್ವದ ಮಾತುಕತೆಯನ್ನು ನಡೆಸಿದ್ದಾರೆ. ಅದರಲ್ಲೂ ಕೂಡ G. ಪರಮೇಶ್ವರ್ ಅವರನ್ನ ಮುಂದಿಟ್ಕೊಂಡು ಅವರ ಕ್ಯಾಪ್ಟನ್ಸಿಯಲ್ಲಿ ಹೈಕಮಾಂಡ್ನ ಕದವನ್ನು ತಟ್ಟೋದಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಆ ಸಭೆ ಆದ ಬಳಿಕ ಅದರ ನಾಳೆಗೇನೆ ಎಲ್ಲ ಸಚಿವರುಗಳು ಕೂಡ DCM ಹುದ್ದೆ ಬಗ್ಗೆ ಮಾತನಾಡಿದ್ದಾರೆ. ಯಾರೊಬ್ಬರು ಕೂಡ ಆ ಒಂದು ಚರ್ಚೆ ಆಗಲಿಲ್ಲ, ಬೇಡ ಅಂತಲೂ ಕೂಡ ಹೇಳಲಿಲ್ಲ. ಅದು ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಸಮುದಾಯಕ್ಕೊಂದು DCM ಇರಬೇಕು ಅನ್ನೋದು ಕೂಡ ಅಭಿಪ್ರಾಯ ವ್ಯಕ್ತ ಆಗಿದೆ ಅಂತ ಕೂಡ ರಾಜಣ್ಣ ಅವರು ಕೂಡ ಹೇಳ್ತಾರೆ. ಅದ್ರ ಜೊತೆಗೆ ಈಗ ರಾಯರೆಡ್ಡಿ ಅವರು ಕೂಡ ಜೂನ್ ಅಥವಾ ಜುಲೈನಲ್ಲಿ ಸಂಪುಟ ಪುನರ್ರಚನೆ ಆಗತ್ತೆ, ಮಿನಿಸ್ಟರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅನ್ನೋದು ಹೇಳೋದ್ರ ಜೊತೆಗೆ DCM ಹುದ್ದೆ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು. ಹಾಗಾಗಿ ಈ ವಾರದಲ್ಲಿ ಎಲ್ಲೋ ಒಂದು ಕಡೆ ಸೋಮವಾರದ ಬಳಿಕ ಹೈಕಮಾಂಡ್ ಕದವನ್ನು ಪರಮೇಶ್ವರ್ ಅವರ ನೇತೃತ್ವದಲ್ಲಿ ತಟ್ಟುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. DCM ಹುದ್ದೆಯನ್ನು ಸಮುದಾಯವಾರು ಮಾಡಲೇಬೇಕು ಅಂತ ಪಟ್ಟಿಡಿಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಿದ್ದಾಗ ಈಗ ಒಂದು ಹಿಂದುಳಿದ ಕುರುಬ ಸಮುದಾಯಕ್ಕೆ ಸೇರಿದಂಥವ್ರು ಮುಖ್ಯಮಂತ್ರಿ ಇದ್ದಾರೆ, ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥವ್ರು DCM ಇದ್ದಾರೆ. ಆಗ ಉಳಿದಿರ್ತಕ್ಕಂಥದ್ದು SC ST ಮತ್ತು ಲಿಂಗಾಯತ ಸಮುದಾಯಕ್ಕೆ DCMನ ಕೊಡಬೇಕು ಅನ್ನೋ ಕೂಗು ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಹೈಕಮಾಂಡ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಕಾದು ನೋಡಬೇಕಾಗುತ್ತೆ. ಯಾಕೆಂದರೆ DKC ಅವರು ಮೊದಲಿಂದಲೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ, ಒಂದೇ DCM ಅನ್ನೋ ವಿಚಾರದ ಜೊತೆಗೆ ಇದು ಹೈಕಮಾಂಡ್ ಚರ್ಚೆ ಮಾಡಬೇಕು, ತೀರ್ಮಾನ ಮಾಡಬೇಕು, ಎಲ್ಲೋ ಒಂದು ಕಡೆ ಚರ್ಚೆ ಮಾಡೋದಲ್ಲ ಬಹಿರಂಗವಾಗಿ ಅನ್ನೋ ಮಾತುಗಳನ್ನು ಕೂಡ DKC ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ DK ಶಿವಕುಮಾರ್ ವರ್ಸಸ್ ಅದರ್ಸ್ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೋ, DK ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಕ್ಯಾಂಪ್ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೋ, ಅಥವಾ DK ಶಿವಕುಮಾರ್ ವರ್ಸಸ್ ಪರಮೇಶ್ವರ್ ಅವರ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೋ ಅಂತ ಕೂಡ ಕಾದು ನೋಡಬೇಕಾಗಿದೆ. ಅರವಿಂದ್, ಓಕೆ ರವೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಈ ವಾರದಲ್ಲಿ ಇದು ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ರಾಮ ಮಂದಿರ ನಿರ್ಮಾಣ ಉದ್ಘಾಟನೆ ಆಗ್ತಾ ಇದೆ. BJP ಅವರಿಗೆ ಪ್ಲಸ್ ಪಾಯಿಂಟ್, ನಮ್ಮನ್ನು DCM ಮಾಡಿ ಅಂತೆಲ್ಲ ಒಂದಷ್ಟು ಒತ್ತಡ ಹಾಕ್ತಕ್ಕಂಥ ಪ್ರಯತ್ನ ಹೈಕಮಾಂಡ್ ಮಟ್ಟದಲ್ಲಿ.